ನಮಸ್ಕಾರ. ನಾನು ನಾಗವೇಣಿ. ನೋಡ್ರಿ, ಇವತ್ತು ಶುಕ್ರವಾರದ ಲಾಗ್ ಇರ್ತೈತಿ. ಇದು ಲಾಗ ತುಂಬ ಚೆನ್ನಾಗಿದೆ. ಶುಕ್ರವಾರ ಅಂದ್ರನ ಪೂಜೆ ಮಾಡುವ ವಾರ. ನಾನಿವತ್ತು ಪೂಜೆದ ಮತ್ತು ಅಡುಗೆದ ನಮ್ಮಲ್ಲೇ ಸಂತಿ ಇರ್ತೈತಲ್ರಿ, ಸಂತಿದ ಕೈಪಲ್ಲೆ ಅದನ್ನೆಲ್ಲ ನಾನು ಈ ವಿಡಿಯೋದಾಗ ಐತಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ನನ್ನ ಚಾನಲ್ಗೆ ಹೊಸದಾಗಿ ಯಾರು ನೋಡಕತ್ತಿರಲ್ರಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ನೋಡಿರಿ, ಇವಾಗ ನಾನು ನಮ್ಮ ಉತ್ತರ ಕರ್ನಾಟಕದಾಗ ಹಿಂಗೆ ನಾವು 5, 7 ಹಿಂಗೆ 9 ಹಿಂಗೆಲ್ಲ ದೇವ್ರ ಮಾಡಿರ್ತಾರೋ. ಅದ್ರೊಳಗೆ ನಮ್ಮ ಮನೆ ಒಳಗೆ ಅಂತಂದ್ರೆ 5 ದೇವ್ರು ಅದಾವ್ರಿ. ನೋಡ್ರಿ, ಇವ ಬೆಳ್ಳಿವು ದೇವ್ರ ಹಿಂಗೆ ಬೆಳ್ಳಿಲೇ ಮಾಡಿಸಿರ್ತಾರೆ ರೀ. ನೋಡ್ರಿ, ಇವನ್ನ ಒಂದು ಸ್ವಲ್ಪ ಕಪ್ ಹಾಕವ್ರಿ. ಇವ ಕಪ್ ಹಾಕತ್ರ ನಾವು ಏನೂ ಬಳಸಲಾರ್ದ ಮನೆಯೊಳಗೆ ವೇಸ್ಟೇಜ್ ಅಂತ ಉದಿನ ಕಡ್ಡಿ ಬತ್ತಿ ನಾವು ಹಚ್ಚಿರ್ತೇವಲ್ರಿ, ಅದ್ರ ಬೂದಿದಿಂದ ನಾನಿಲ್ಲೇ ದೇವ್ರ ಎಲ್ಲ ಸ್ವಚ್ಛಮೆ ತೊಳೆಯಾಕತ್ತೇನೆ ರೀ. ಇದು ಎಷ್ಟು ಸರಿ ಐತೋ ಗೊತ್ತಿಲ್ಲ ನನಗೆ, ಆದ್ರೆ ನಾನು ಹಿಂಗೆ ಮಾಡ್ತೇನೆ. ಊದಿನ ಕಡ್ಡಿ ಇದ್ಲೇ ಅದೇನು ಪುಡಿ ಇರ್ತೈತಲ್ರಿ ಅದ್ರಲ್ಲಾರ ಮಾಡ್ತೀನಿ ಒಂದು ಗೊತ್ತು. ಇಲ್ಲಕ್ಕ ಈ ಬತ್ತಿ ಇರ್ತೈತಲ್ರಿ, ಆ ಪುಡಿ ಒಂದು ಸ್ವಲ್ಪ ತೊಗೊಂಡು ಕೆಸ ದೇವ್ರ ಹಿಂಗೆ ನಾನು ತೊಳಿತೇನೆ ರೀ, ಶುಕ್ರವಾರ ಮತ್ತು ಮಂಗಳವಾರ. ನೋಡ್ರಿ, ಈಗ ಅಷ್ಟು ನಾನು ಪುಡಿ ಹಚ್ಚಿ, ಊದಿನ ಕಡ್ಡಿ ಪುಡಿ ಹಚ್ಚಿ ತಿಕ್ಕಿದ ನಂತರ ಇವನು ಒಂದು ಸ್ವಲ್ಪ ಸಾಬೂನು ಹಚ್ಚಿ ಹಿಂಗೆ ನಾವು ತೊಳಿಬೇಕ್ರಿ. ಅವನ್ನ ಅಂದ್ರೆ ಏನು ಹೊಲಸಿಲ್ಲಾರಂಗೆ ಚೆನ್ನಾಗಿ ಆಗ್ತೈತ್ರಿ ಅದ. ಈಗ ನೋಡ್ರಿ, ಎಲ್ಲ ಸ್ವಚ್ಛಮಿ ಆದೂರವ. ಈಗ ಇವನ್ನ ನಾವು ನೀರು ಹಾಕಿ ತೊಳಿಬೇಕ್ರಿ. ಅವನ್ನ ಹಂಗೆ ಈ ಬತ್ತಿ ಪುಡಿರ ಇಲ್ಲಕ್ಕ ಉದಿನ ಕಡ್ಡಿ ಪುಡಿ ಇಲ್ಲೈತೆ ನಾವು ತಿಕ್ಕಿ ಕೆಸ ಒಣಾದ ಇಡಕ್ಕೆ ಬರಂಗಿಲ್ಲ. ಒಂದು ಸ್ವಲ್ಪ ಸಾಬೂನು ಪುಡಿ ಹಚ್ಚಿ ತೊಳಿಬೇಕ್ರಿ. ಅವನ್ನ ತೊಳೆದ್ರೆ ಹಿಂಗೆ ಕ್ಲೀನಾಗಿ ಕಾಣಿಸ್ತಾವೆ ನೋಡ್ರಿ ಅವ. ನಾನು ವಾರದಾಗ 2 ಸರ್ತಿ ಹಿಂಗೆ ದೇವ್ರ ತೊಳಿತೇನೆ. ನೋಡ್ರಿ, ಇದು ಲಕ್ಷ್ಮೀ ವಿಗ್ರಹ. ಇದು ಬೆಳ್ಳಿದಲ್ರಿ, ಇದು ಬೆಳ್ಳಿದ ಥರ ಇರೋ ವಿಗ್ರಹ. ನೋಡ್ರಿ, ಇವನ್ನ ಇಷ್ಟೂ ನಾನು ಅವನ್ನ ಸ್ವಚ್ಛಮೆ ನಾನು ಹಿಂಗೆ ಪುಡಿ ಹಚ್ಚಿ ಆನಂತರ ಸಾಬೂನು ಹಚ್ಚಿ ತೊಳೆದು ಈಗ ರೆಡಿ ಮಾಡ್ಕೊಳಕತ್ತೇನೆ ರೀ ಪೂಜೆ ಮಾಡೋಕ್ಕೆ. ಇವಾಗ ಇಷ್ಟು ಇವನ್ನ ಒಂದು ತಾಟ್ ಒಳಗೆ ತೊಗೊಂಡು ಕೆಳಗಿಟ್ಟೇನೆ ರೀ. ಈಗ ನಮ್ಮ ಜಗಲಿ ಐತಲ್ರಿ, ಸಣ್ಣದು ಭಾಳ ಐತಿ, ಅದ್ರೊಳಗನ ನಾವು ಇಷ್ಟು ದೇವ್ರ ಇವಾಗ ಇಡ್ತೇನೆ ನೋಡ್ರಿ. ಇದು ಯಲ್ಲಮ್ಮ ದೇವಿಯರ ಇದೆ ನೋಡ್ರಿ. 2 ತೆಂಗಿನಕಾಯಿ ಕಾಯಂ ಇರಬೇಕಾದ್ರೆ ನಮ್ಮ ಜಗಲಿ ಮೇಲೆ ಹಿರಿಯರ ಪದ್ಧತಿ ಅಂತ ನಾನು ಪೂಜೆ ಮಾಡ್ತೇನೆ. ನಮ್ಮ ಮನೆ ಹಿರಿಯರ ಪದ್ಧತಿ ಹೆಂಗೈತಲ್ಲ ಹಂಗೆ ನಾನು ಮಾಡ್ತೇನೆ. 2 ತೆಂಗಿನಕಾಯಿ ಈ ಬತ್ತಿ ಆಮೇಲೆ ಕುಕ್ಮ ಭಂಡಾರ ಹಚ್ಚಿ ಇಟ್ಟೇನಿ ರೀ. ಇದು ಯಲ್ಲಮ್ಮಂದ ಪಡ್ಡಲಿಗೆ ಅಂತಾರಲ್ರಿ, ಆದಿದ. ಆ ನೀರಿನ ಬಾಟ್ಲಿ ಯಾವುದಂದ್ರೆ ಜೋಗುಳ ಬಾವಿ ಒಳಗಿನ ನೀರಿಂದದ. ನಾನಿಲ್ಲೇ ಪಡ್ಡಲಿಗೆಗೆ ಕುಕ್ಮ ಭಂಡಾರ ಹಚ್ಚಾಕತ್ತೇನೆ. ವಾರಕ್ಕೆ 2 ಸರ್ತಿ ಶುಕ್ರವಾರ ಮಂಗಳವಾರ ನಾನು ಹಿಂಗೆ ಈ ಥರ ಪೂಜೆ ಮಾಡ್ತೀನಿ ನೋಡ್ರಿ. ಇವತ್ತು ಯಾಕಂದ್ರೆ ಹೂ ಒಂದು ಮಿಸ್ ಆಗೈತೆ ನೋಡ್ರಿ. ಸಂತಿ ಒಳಗೆ ತರಬೇಕಂತಂದ್ರೆ ಹೋಗಾಕ ಟೈಮ್ ಸಿಗಲಿಲ್ಲ ನಮಗೆ. ಇವಾಗ ನೋಡ್ರಿ, ಕುಕ್ಮ ಭಂಡಾರ ಹಚ್ಚಿ ಅವನು ವಿಗ್ರಹಗಳು ಅದಾವಲ್ರಿ, ಅವ ಬೆಳಿವ ಅವಕ್ಕೂ ನಾನು ಇದನ್ನು ಮಾಡತ್ತೇನೆ. ಇಷ್ಟ ನೋಡ್ರಿ ನಮ್ದು ನಮ್ಮನೆ ದೇವ್ರ ಅಂದ್ರೆ ನಮ್ಮನೆ ಜಗಲಿದ ಸಿಂಪಲ್ ಪೂಜೆ ಇರಿದ ಶುಕ್ರವಾರದ. ಇವಾಗ ನೋಡ್ರಿ, ದೀಪನೂ ಬೆಳಿಗ್ಗೆ ನಾನು ದೀಪ ಹಚ್ಚಾಕತ್ತೇನೆ. ಇಷ್ಟ ನಮ್ಮ ಹಿರಿಯರ ಮಾಡಿದಂಥ ಪೂಜಾನ ನಾನು ಅದೇ ರೀತಿಯಾಗೆ ಮಾಡ್ತೇನೆ. ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ನಮ್ದು. ನೋಡ್ರಿ, ಜಗಲಿ ನಮ್ದು ಇಷ್ಟ ಸಾಂದ್ ಐತಿ, ಹಿಂಗೆ ಕಾಣಕತ್ತೈತಿ ನೋಡ್ರಿ. ಇವಾಗ ಪೂಜೆ ಮಾಡಿ ಹಾಲ ಸಕ್ರೆ ನೆವದಿ ಹಿಡಿದೇನಿ. ಒಂದು ಪಡ್ಡಲಿಗೆಗೆ ಒಂದು ಇನ್ನು ಉಳ್ಕಿದ್ದು ದೇವರಿಗೆ ಬೇರೆ ನೈವೇದ್ಯ ಬೇಕಲ್ರಿ, ಅದ್ರ ಸಲುವಾಗಿ. ಇವಾಗ ಬರ್ರಿ ಮಧ್ಯಾಹ್ನದ ಅಡುಗೆ ತಯಾರು ಮಾಡೋಣ. ನಾನಿಲ್ಲೇ ಅಲಸಂದಿ ಕಾಳು ಕುದಿಸೀನ್ರಿ. ಅವನ್ನ ಕುದಿಸಿ 4 ವಿಸಲ ಕುದಿಸಿಟ್ಟೇನಿ. ಅದಕ್ಕೆ ಈಗ ಒಗ್ಗರಣೆ ಕೊಡೋದು. ಇವಾಗ ನೋಡ್ರಿ, ಒಂದಿಟ್ಟು ಎಣ್ಣೆ ಹಾಕೇನಿ. ಆಮೇಲೆ ಉಳ್ಳಾಗಡ್ಡಿನೂ ಭಾಳ ಹೆಂಚಿಟ್ಟೇನಿ ರೀ. ಅವನ್ನ ಉಳ್ಳಾಗಡ್ಡಿ ಹಾಕಿರ ರುಚಿಯಾಗಿ ಬರ್ತೈತೆ ಅಂತೇಳಿ
ನೋಡ್ರಿ ಅಲಸಂದಿ ಕಾಳು ಕುದ್ದವ್ರವ. ಇವಾಗ ಅದನ್ನು ಚೆನ್ನಾಗಿ ಬಾಡಿಸ್ಬೇಕ್ರಿ, ಅದನ್ನು ಉಳ್ಳಾಗಡ್ಡಿ ಎಲ್ಲ. ಇದು ಕಾಳು ಉಸಳಿ ಭಾಳ ಸಿಂಪಲ್ ರೀ ಇದು. ಈಗ 1.5 ಸ್ಪೂನಷ್ಟು ಹಸಿ ಖಾರದ ಪೇಸ್ಟ್ ಹಾಕಾಕತ್ತೇನೆ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ. ಇವಾಗ ಅರಿಶಿನ ಹಾಕ್ಬೇಕ್ರಿ ಒಂದು ಸ್ವಲ್ಪ ಕಲರಿಗೆ. ನಾವು ಹಸಿ ಖಾರ ಹಾಕಾಕತ್ತೇವಲ್ರಿ, ಅದ್ರ ಸಲುವಾಗಿ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಅರಿಶಿನದ ಕಲರ್ ಚಂದ ಬರ್ತೈತ್ರಿ ಅದು ಪಲ್ಯ. ನೋಡಿರಿ ಭಾಳ ಸಿಂಪಲ್ ಇದು. ಇಷ್ಟು ಒಗ್ಗರಣೆ ಕೊಟ್ರೆ ಅಲಸಂದಿ ಕಾಳು ಪಲ್ಯ ರೆಡಿ ಆಗ್ತೈತೆ ನೋಡಿರಿ. ಈಗ ಉಳ್ಳಾಗಡ್ಡಿ ಎಲ್ಲ ಬೆಂದವು, ಆಮೇಲೆ ಎಣ್ಣೆ ಎಲ್ಲ ಸೈಡ್ ಬಿಟ್ಟೈತಲ್ರಿ, ಅದಕ್ಕೆ ನಾನೀಗ ಅಲಸಂದಿ ಕಾಳು ಹಾಕ್ತೇನೆ ರೀ. ಅದನ್ನು ಪೈಲಾನ ಕುಕ್ಕರ್ನಾಗ ಕುದಿಸೋ ಹೇಳ್ದಾಗನ ತೊಳೆದಿಟ್ಟೀನಿ ರೀ ಅವನ್ನ ಅಲಸಂದಿ ಕಾಳು. ಅದರೊಳಗಿನ ನೀರನ್ನು ಕುದಿಸಿದ ನೀರನ್ನು ಹಾಕಾಕತ್ತೇನೆ ರೀ ಒಂದು ಸ್ವಲ್ಪ. ಅದಿನ್ನೂ ಕುದ್ದು ನೀರೆಲ್ಲ ಆವಿ ಆಗ್ತೈತೆ, ಅದ್ರ ಸಲುವಾಗಿ ಉದುರಮ್ಗೆ ಮಾಡಾಕತ್ತೇನೆ ರೀ ನಾನು ಕಾಳು ಪಲ್ಯ ಇದನ್ನು. ಇವಾಗ ನೋಡ್ರಿ ಮುಚ್ಚಿ ಒಂದು 10 ನಿಮಿಷ ನೀರು ಆವಿ ಆಗೋ ಮಟ್ಟನೂ ಕುದಿಸ್ಬೇಕ್ರಿ ಅದನ್ನು. ಇವಾಗ ನೋಡ್ರಿ ಅದ ನೀರು ಆವಿಯಾಗಿ ಆಮೇಲೆ ಕಾಳೆಲ್ಲ ಕುದ್ದು ಪಲ್ಯ ರೆಡಿ ಆಗೈತಿ. ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಇನ್ನು ರೊಟ್ಟಿ ಮಾಡೋದು ಕಾಳು ಪಲ್ಯ ಆದಿಂದ ರೊಟ್ಟಿ ಮಾಡ್ಬೇಕ್ರಿ ನಾವು. ರೊಟ್ಟಿ ಮಾಡೋದು ವಿಡಿಯೋನ ನಾ ಹಿಂದಿನ ಲಾಗ್ದಾಗ ತೋರ್ಸೇನಿ ರೀ, ಬೇಕಂತಂದ್ರೆ ಲಾಗ್ ನೋಡ್ರಿ ನೀವು. ಇವಾಗ ನೋಡ್ರಿ ಕಾಳು ಪಲ್ಯ ರೆಡಿ ಆಯ್ತು. ಇನ್ನು ಮಧ್ಯಾಹ್ನ ಊಟದಕ್ಕೆ ತಾಟ್ ಹಚ್ಚುನು ಬರ್ರಿ. ಇವಾಗ ನೋಡ್ರಿ ಇವತ್ತಿನ ಸ್ಪೆಷಲ್ ಅಂತಂದ್ರೆ ಅಲಸಂದಿ ಕಾಳು ಪಲ್ಯ ಮತ್ತು ಉಳ್ಳಾಗಡ್ಡಿನೂ ನಮ್ಮಲ್ಲಿ ಹಸಿ ಉಳ್ಳಾಗಡ್ಡಿ ಅಲಸಂದಿ ಕಾಳು ಪಲ್ಯ ಮೇಲೆ ಹಾಕಿ ತಿಂತಾರೆ ನಮ್ಮಲ್ಲಿ. ಅದಕ್ಕೆ ಅವನು ಒಂದು ಸ್ವಲ್ಪ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಹೆಂಚಿಟ್ಟಿದ್ನಿ ನಾನು. ಮತ್ತು ಸೌತೆಕಾಯಿನೂ ಇತ್ತು, ಅದನ್ನು ಹೆಂಚಿಟ್ಟೇನಿ. ಇವಾಗ ತಾಟ್ ಹಚ್ಚಾಕತ್ತೇನೆ ನೋಡ್ರಿ ನಾನು ಅಲಸಂದಿ ಕಾಳು ಪಲ್ಯ. ಬೇಳೆ ಸಾರ ತನ್ನಿದಿತ್ತು ರೀ, ನಾನು ಬ್ಯಾಳಿ ಮಾಡಿಲ್ಲ ಇವತ್ತು. ನೋಡ್ರಿ ಅಲಸಂದಿ ಕಾಳು ಪಲ್ಯ ಮೇಲೆ ನಮಗೆ ಹಸಿ ಉಳ್ಳಾಗಡ್ಡಿ ಇದ್ರೆ ತಿಂತಾರೆ ನಮ್ಮ ಮನೆಯಲ್ಲಿ ಅಷ್ಟೂರು. ಇವಾಗ ಅಲಸಂದಿ ಕಾಳು ಮೇಲೆ ನಾನು ಉಳ್ಳಾಗಡ್ಡಿ ಹಾಕಿ ಕೊತ್ತಂಬರಿ ಹಾಕ್ಯಂಡ್ರಿ ನೋಡ್ರಿ. ಅನಂತರ ಸೌತೆಕಾಯಿ, ಮತ್ತು ಮೊಸರು ಬೇಕ್ರಿ ನಮ್ಮ ಮನೆ ಒಳಗೆ. ಬೇಳೆ ಸಾರಿಲ್ದಕ್ಕೂ ನಡಿತೈತಿ, ಮೊಸರು ಕಂಪಲ್ಸರಿ ಬೇಕು. ನೋಡ್ರಿ ಮೊಸರು ಹಾಕಿ ಜೋಳದ ರೊಟ್ಟಿ, ಬಿಸಿ ಜೋಳದ ರೊಟ್ಟಿನ ತಿನ್ನಾಕ ಕೊಡಾಕತ್ತೇನೆ ನೋಡ್ರಿ ನಾನು ನಮ್ಮ ಮನೆಯವ್ರಿಗೆ. ಈ ಲಾಗ್ ನಿಮಗೆ ಇಷ್ಟ ಆದ್ರೆ ನಮಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಹಂಗೆ ರೆಸಿಪಿಗಳು ಹೆಂಗೆ ಬರಾಕತ್ತಾವ ಅಂತ ತಿಳಿಸ್ರಿ ನಮಗೆ. ನೋಡ್ರಿ ಈಗ ಮಧ್ಯಾಹ್ನದ ರೆಡಿ ಆತ್ರಿ. ಈಗ ಊಟ ಅಲಸಂದಿ ಕಾಳು ಪಲ್ಯ, ಬಿಸಿ ರೊಟ್ಟಿ, ಮೊಸರು ಹಾಕ್ಕೊಂಡು ಉಣ್ಣಾಕತ್ತಾರೆ ನಮ್ಮ ಮನೆಯವರು, ನಮ್ಮ ಮಗ. ನೋಡ್ರಿ ಅವ್ರಿಗೆ ಮೊಸರು ಇದ್ರೆ ಭಾಳ ಇಷ್ಟ. ಮೊಸರು, ಉಳ್ಳಾಗಡ್ಡಿ, ಆಮೇಲೆ ಅಲಸಂದಿ ಕಾಳು ಪಲ್ಯ ಹಾಕ್ಕೊಂಡು ಲಿಂಬೆನ ಹಾಕ್ಕೊಂಡು ತಿನ್ನಾಕತ್ತಾನ ನೋಡ್ರಿ ಅವ. ಇತ್ತ ಮೊಸರು ಹುಳಿ ಐತಿ, ಆಮೇಲೆ ಲಿಂಬೆಯನ್ನು ಹುಳಿ ಹಾಕ್ಕೊಂಡು ಮತ್ತೆ ತಿನ್ನಾಕತ್ತಾನ ನೋಡ್ರಿ ಅವ. ಇವತ್ತು ಶುಕ್ರವಾರ ಇದ್ದರಿಂದ ನಮ್ಮ ಊರಾಗ ಸಂತಿ ಇರ್ತೈತ್ರಿ. ನಾನು ಸಂತಿಗೆ ಹೋಗಿ ಬನ್ನಿ. ಅದು ಕೈಪಲ್ಯ ಎಲ್ಲ ತೆಗೆದಿಡಾಕತ್ತೇನೆ ನೋಡ್ರಿ. ಟಮಾಟೆ ಹಣ್ಣು ಭಾಳ ಹಣ್ಣು ಇದ್ದದ್ದು ತೊಗೊಂಬಂದೀನಿ ಈ ವಾರ. ನಾನು ವಾರಕ್ಕೊಮ್ಮೆ ಸಂತೆ ಆಗ್ತೈತಿಲ್ಲೇ. ಕಾಯಿ ಇದ್ದಿದ್ದು ನಮ್ಮ ಮನೆ ಒಳಗೆ ಇದ್ದು ರೀ.
ಇದ್ದಿದ್ದ ಸಲುವಾಗಿ ಈಗ ಹಣ್ಣನ್ನು ತೊಗೊಂಬಂದೀನಿ. ಟಮಾಟೆ ಸಾರದು ಮಾಡ್ರತ್ತಂಥೇಳಿ ಅದನ್ನೆಲ್ಲ ಕೈಪಲ್ಲೆ ಫ್ರಿಜ್ ಒಳಗೆ ತೆಗೆದಿಡ್ಬೇಕಂದ್ರೆ ಎಲ್ಲನೂ ಹಸನ್ ಮಾಡಿ ಪೇಪರ್ ಒಂದು ಬ್ಯಾಂಗಡಿ ಒಳಗೆ ಕಟ್ಟಿಡ್ತೇನೆ ರೀ ನಾನು. ಅದ ಒಂದು ತಾಸು ಹಿಡಿತೈತೆ ರೀ ನನಗೆ. ನೋಡಿರಿ ಇಷ್ಟು ಕೈಪಲ್ಲೆ ನಾನು ಬೀನ್ಸು, ಅವರೆಕಾಯಿ, ಟಮಾಟೆ ಹಣ್ಣು, ಸೌತೆಕಾಯಿ ಇದನ್ನಿಷ್ಟು ಎಲ್ಲ ನಾನು ಬ್ಯಾಂಗಡಿ ಒಳಗೆ ಕಟ್ಟಿ ಹಂಗೆ ಎಲ್ಲ ಇನ್ನು ಫ್ರಿಜ್ ಒಳಗೆ ಎತ್ತಿಡ್ಬೇಕು ನೋಡ್ರಿ ಅದನ್ನು. ಮೆತ್ತಿ ಪಲ್ಲೆ, ಕೊತ್ತಂಬರಿ ನೋಡ್ರಿ ಅದು. ಆಮೇಲೆ ಇಲ್ಲೇ ಡೊಣ್ಗಾಯಿ ಮತ್ತು ಬದ್ನಿಕಾಯಿ ಅದಾವ್ರಿ ಅದು ಬ್ಯಾಂಗಡಿ ಒಳಗೆ. ಇನ್ನು ಉಳ್ಕಿದ್ದು ದಪ್ಪ ಮೆಣಸಿನ್ಕಾಯಿ ರವ ಬಜ್ಜಿ ಮಾಡೋಕೆ. ಉಳ್ಕಿದ್ದು ಎಲ್ಲ ಅವರೆಕಾಯಿ ಬೀನ್ಸ್ ಸಾರು ನೋಡ್ರಿ ಅವು. ಇಷ್ಟು ಕೈಪಲ್ಲೆ ನಾನು ಹಸನ್ ಮಾಡಿ ಒಂದು ಬ್ಯಾಂಗಡಿ ಒಳಗೆ ಫ್ರಿಜ್ ಒಳಗೆ ಎತ್ತಿಡಾಕತ್ತೀನಿ ರೀ. ಈ ಲಾಗ್ ನಿಮಗೆ ಇಷ್ಟ ಆದ್ರೆ ಇನ್ನೊಮ್ಮೆ ಹೇಳಾಕತ್ತೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಹಂಗೆ ಚಾನಲ್ ಸಪೋರ್ಟ್ ಮಾಡಿರಿ. ಈ ಲಾಗ ಇಲ್ಲೇ ಮುಗಿತೈತಿ. ಮತ್ತೊಂದು ಲಾಗದ ಮೇಲೆ ಬರ್ತೇನೆ ರೀ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.